ಹಾಯ್ ವಿವರ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಸೊ ಕೊನೆಗೂ ಕಾರ್ತಿಕ್ ಅವರು ಟ್ರೋಫಿಯನ್ನು ಗೆದ್ದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಎರಡನೇ ಸ್ಥಾನವನ್ನು ಪ್ರತಾಪ್ ಅವರು ಪಡ್ಕೊಂಡಿದ್ದಾರೆ, ಮೂರನೇ ಸ್ಥಾನವನ್ನು ಸಂಗೀತ ಅವರು ಪಡ್ಕೊಂಡಿದ್ದಾರೆ, ನಾಲ್ಕನೇ ಸ್ಥಾನವನ್ನು ವಿನಯ್ ಅವರು ಪಡ್ಕೊಂಡಿದ್ದಾರೆ. ಆದರೆ ನನಗೆ ಆಶ್ಚರ್ಯ ಅನಿಸಿದ್ದು ಏನಂದರೆ, ಪ್ರತಾಪ್ ಅವರು ಆ್ಯಕ್ಚುಲಿ ಒಳಗಡೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಇತ್ತು. ತುಂಬ ಜನ ಹೇಳ್ತಾಯಿದ್ರು ಪ್ರತಾಪ್ ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ. ಆದರೆ ಪ್ರತಾಪ್ ಅವರು ಅಲ್ಲಿ ಬೈಕನ್ನು ಕೂಡ ದಾನ ಮಾಡೋದಾಗಿ, ಅಂದರೆ ಯಾರಾದರೂ ಸ್ವಿಗ್ಗಿ ಝೊಮ್ಯಾಟೊ ಸರ್ವ್ ಮಾಡೋ ಅಂಥವ್ರಿಗೆ ದಾನ ಮಾಡೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಬಂದಂಥ 10 ಲಕ್ಷ ಹಣವನ್ನು ಕೂಡ ದಾನ ಮಾಡೋದಾಗಿ ಹೇಳಿದ್ದಾರೆ. ಇದನ್ನು ಕೇಳಿದಾಗ ನನಗೂ ಕೂಡ ಆಶ್ಚರ್ಯ ಅಂತ ಅನ್ನಿಸ್ತು. ಯಾಕೆಂದರೆ ಅವರಿಗೆ ಬಹಳಷ್ಟು ಡಿಫಾಮೇಷನ್ ಕೇಸ್ ಇರ್ಬೋದು, ಹಾಗೆ ಸ್ನೇಹಿತರು ಅಂದರೆ ಅವರ ಕಂಪನಿಯ ಅವರೇ ಕೂಡ ಅಲ್ಲಿ ದುಡ್ಡು ಬರಬೇಕು ಅಂತೆಲ್ಲ ಹೇಳ್ತಾಯಿದ್ರು, ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಅವರು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಎಲ್ಲೋ ಒಂದು ಕಡೆ ಅವರು ತುಂಬ ಒಳ್ಳೆ ಡಿಸಿಷನನ್ನು ತೊಗೊಂಡಿದ್ದಾರೆ. ಬಡವರಿಗೆ ಸಹಾಯ ಮಾಡೋ ಅಂಥ ಒಂದು ನಿರ್ಧಾರವನ್ನು ತೊಗೊಂಡಿದ್ದಾರೆ. ಇದು ಒಳ್ಳೆ ನಿರ್ಧಾರ ಅಂತಲೇ ಹೇಳ್ಬೋದು. ಆದರೆ ಅವರು ಹೊರಗಡೆ ಬಂದ ನಂತರ ಸಾಕಷ್ಟು ಸಮಸ್ಯೆಗಳಿದೆ. ಇನ್ನು ಮುಂದೆ ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಅಂತ ನೋಡಬೇಕು. ಅವರ ಸ್ನೇಹಿತ ಮತ್ತು ಅವರ ಕಂಪನಿಯ MD ಏನಿದ್ದಾರೆ, ಅವರು ಇಡೀ ದಿನ ಎಲ್ಲ ಪೂರ್ತಿ ಕೂತು ಪ್ರತಾಪ್ ಅವ್ರಿಗೋಸ್ಕರ ಅಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಅವರ ಬಹಳಷ್ಟು ಜನ ಸ್ನೇಹಿತರನ್ನು ಕೂಡ ನಾನು ಅಂದರೆ ಈ ಹಿಂದೆ ಸಖತ್ತು ಕಾಂಟ್ರವರ್ಸಿಗಳಿತ್ತು. ಅವರಿಗೆ ಕೇವಲ ಏನು ಬೈತಾ ಇದ್ದಾರೆ ಜನ ಅಂತ ಮಾತ್ರ ಜನಗಳಿಗೆ ಗೊತ್ತಿತ್ತು. ಆದರೂ ಕೂಡ ಒಂದಷ್ಟು ಒಳ್ಳೆ ಫ್ರೆಂಡ್ಶಿಪ್ಪನ್ನು ಕೂಡ ಪ್ರತಾಪ್ ಅವರು ಹೊರಗಡೆ ಕೂಡ ಸಂಪಾದನೆ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರನೇ ಅವರೆಲ್ಲ ಅಲ್ಲಿ ಕೂತು ಮಾತಾಡ್ತಾ ಇದ್ದಾರೆ. ಹಾಗೆ ಅವರ ಊರಿನಲ್ಲಿ ಸಾಕಷ್ಟು ಇಂಟರ್ವ್ಯೂ ಮಾಡಿದಾಗೂ ಕೂಡ ಊರಿನ ಜನ ಕೂಡ ಸಾಕಷ್ಟು ಜನ ಅವರಿಗೆ ಸಪೋರ್ಟ್ ಮಾಡೋದನ್ನು ನಾನು ನೋಡಿದ್ದೆ. ಇನ್ನು ಮುಂದೆ ಅವರ ಜೀವನ ಹೇಗಿರುತ್ತೆ, ಹಾಗೆ ಒಂದು ಕೇಸ್ ಕೂಡ ಅವ್ರ ಮೇಲೆ 50 ಲಕ್ಷದ ಕೇಸ್ ಇದೆ. ಸೊ ಆ ಕೇಸ್ಗೆ ಅವರು ಇನ್ನೂ ಏನು ಉತ್ತರ ಕೊಡ್ತಾರೆ ಅಂತ ನೋಡಬೇಕು. ನನಗೂ ಕೂಡ ಒಂದಷ್ಟು ನಿರಾಸೆ ಆಯಿತು. ನಾನು ಪ್ರತಾಪ್ ಅವರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಓಕೆ, ಗೇಮ್, ಸೊ ಅಲ್ಲಿ ವೋಟ್ ಮೇಲೆ ಇದಾಗಿರುತ್ತೆ. ಕಾರ್ತಿಕ್ ಅವರು ಗೆದ್ದಿದ್ದಾರೆ. ಕಾರ್ತಿಕ್ ಅವರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಕಾರ್ತಿಕ್ ಅವರೇ. ಬಹಳಷ್ಟು ಜನ ಸಂಗೀತ ಅವರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ರು. ನಾನು ಕಮೆಂಟ್ಗಳನ್ನು ನೋಡಿದ್ರೆ ಸಂಗೀತ ಅವರ ಅಭಿಮಾನಿಗಳು ಸಾಕಷ್ಟು ಜನ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಬಿಗ್ ಬಾಸೇ ಇನ್ಮೇಲೆ ನೋಡೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದು ಸಾಕಷ್ಟು ನಡೆಯುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಪ್ರತಾಪ್ ಅವರ ಅಭಿಮಾನಿಗಳಿಗೂ ಕೂಡ ಅದೇ ರೀತಿ ಅನಿಸಿರ್ಬೋದು. ಸೊ ಅವರು ಕೂಡ ಒಂದಷ್ಟು ಜನ ನೋವಾಗಿರುತ್ತೆ. ಹಾಗೆ ಕಾರ್ತಿಕ್ ಅವರ ಅಭಿಮಾನಿಗಳಿಗೆ ಆಬ್ವಿಯಸ್ಲಿ ಖುಷಿಯಾಗಿರುತ್ತೆ. ವಿನಯ್ ಅವರ ಅಭಿಮಾನಿಗಳು ಕೂಡ ತುಂಬ ಜನ ಕಮೆಂಟ್ಗಳಲ್ಲಿ ನೋಡಿದ್ರೆ ಸೊ TRP ಕೊಟ್ಟಿದ್ದು ವಿನಯ್ ಅವರೇ, ಆದರೆ ಅವ್ರು ಗೆಲ್ಲಿಲ್ಲ ಅಂತ ಹೇಳ್ತಾರೆ. ಆದರೆ ಅತಿ ಹೆಚ್ಚು ವೋಟ್ಗಳನ್ನು ಗಳಿಸಿ ಕಾರ್ತಿಕ್ ಅವರು ಗೆದ್ದಿದ್ದಾರೆ. ಪ್ರತಾಪ್ ಅವರು 2ನೇ ಪ್ಲೇಸ್ಗೆ ಬಂದಿದ್ದಾರೆ. ನಾನೆಲ್ಲೋ ಒಂದು ಕಡೆ ಪ್ರತಾಪ್ ಅವರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ನನಗೂ ಕೂಡ ಸ್ವಲ್ಪ ನಿರಾಸೆ ಆಯಿತು. ಆದರೆ ಅಲ್ಲಿಂದ ಗೇಮ್ ಏನು ಮಾಡೋಕ್ಕಾಗಲ್ಲ, ನಾವು ಅದನ್ನು ಒಪ್ಕೋಬೇಕಾಗತ್ತೆ. ಪ್ರತಾಪ್ ಅವರು ಅಂದರೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ, ಪ್ರತಾಪ್ ಅವರು ಗೆಲ್ತಾರೋ ಗೆಲ್ಲಲ್ವೋ ಅದೆಲ್ಲದಕ್ಕಿಂತ ಬಿಗ್ ಬಾಸ್ ಅವರ ಜೀವನವನ್ನು ಬದಲಾಯಿಸಿದೆ. ಅವರಿಗೆ ಸಾಕಷ್ಟು ಅವರು ಕೂಡ ಒಂದು ಕಡೆ ಹೇಳ್ತಾರೆ, 2 ಕೋಟಿಗಳಿಗಿಂತ ಹೆಚ್ಚು ಜನ ನನಗೆ ವೋಟ್ ಮಾಡಿದ್ದಾರೆ, ಅಷ್ಟು ಜನಗಳ ಪ್ರೀತಿಯನ್ನು ಗಳಿಸಿದ್ದೀನಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಮೂಲಕ ನಾನು ಸಾಕಷ್ಟು ಜನ ನನ್ನನ್ನು ಪ್ರೀತಿಸಿದ್ದಾರೆ, ತುಂಬ ಥ್ಯಾಂಕ್ಸ್ ಅನ್ನೋವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಬಹಳಷ್ಟು ಅಭಿಮಾನಿಗಳು ಅವರನ್ನು ಸುತ್ತುವರೆದಿದ್ರು. ಅಂದರೆ ಬೇರೆಯವರಿಗೆಲ್ಲ, ಈಗ ಸಂಗೀತ ಅವರಿರ್ಬೋದು, ವಿನಯ್ ಇರ್ಬೋದು, ಕಾರ್ತಿಕ್ ಇರ್ಬೋದು, ಅವರೆಲ್ಲ ಸಿನಿ ಇಂಡಸ್ಟ್ರಿಯಿಂದ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಸಾಕಷ್ಟು ಜನ ಮೊದಲೇ ಅಭಿಮಾನಿಗಳಿರ್ತಾರೆ. ಪ್ರತಾಪ್ ಅವ್ರಿಗೂ ಕೂಡ ಅದೇ ರೀತಿಯಲ್ಲಿ ಅಭಿಮಾನಿಗಳು ಸುತ್ತುವರೆದಿದ್ರು. ಬಹಳಷ್ಟು ಜನ ಅಲ್ಲಿ ಮಾತಾಡ್ತಾ ಇದ್ರು. ಅವರನ್ನು ಕಾರಿಂದ ಕೆಳಗಡೆ ಇಳಿಸಿ ಕೂಡ ಬಹಳಷ್ಟು ಜನ ಮಾತಾಡ್ತಾ ಇದ್ರು. ಇದು ಪ್ರತಾಪ್ ಅವರ ಸಾಧನೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕೆ ಮುಂಚೆ ಇದ್ದ ಪ್ರತಾಪ್ ಅವರ ಜೀವನಕ್ಕೂ ಬಿಗ್ ಬಾಸ್ ಒಳಗಡೆ ಬಂದ ನಂತರ ಇರೋವಂಥ ಜೀವನಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಗೆಲುವಿನ ಅನಿವಾರ್ಯತೆ ಇದ್ದಿದ್ದಕ್ಕಿಂತ ಪ್ರತಾಪ್ ಅವರಿಗೆ ಗೆಲುವಿನ ಅನಿವಾರ್ಯತೆ ಬಹಳಷ್ಟು ಇತ್ತು ಅನ್ನೋದನ್ನು ನಾವು ಹೇಳಿದ್ದೀವಿ, ಹಣದ ದೃಷ್ಟಿಯಲ್ಲಿ ನೋಡಿದ್ರೆ. ಆದರೆ ಪ್ರತಾಪ್ ಅವರು ನಾನು ಗೆದ್ದಿದ್ರೂ ಕೂಡ ಆ ಹಣವನ್ನು ದಾನ ಮಾಡ್ತಾ ಇದ್ದೆ ಅಂತ ಹೇಳಿದರೆ ಅದು ಅವರ ದೊಡ್ಡತನವನ್ನು ತೋರಿಸುತ್ತೆ. ನೋಡೋಣ ಇನ್ನು ಮುಂದೆ ಹೇಗಿರುತ್ತೆ.
ಇನ್ನಷ್ಟೇ ಅವರು ಹೊರಗಡೆ ಬಂದು ಸಾಕಷ್ಟು ಕೇಸ್ಗಳನ್ನು ಎದುರಿಸಬೇಕಾಗಿದೆ. ಅವ್ರ ಮೇಲೆ ಇದ್ದಂಥ ಕೆಲವೊಂದು ಅಪವಾದಗಳಿಗೆ ಉತ್ತರ ಕೊಡಬೇಕಾಗಿದೆ. ಏನು ಮಾಡ್ತಾರೆ ನೋಡೋಣ. ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ. ಅವ್ರ ಮೇಲಿರುವಂಥ ಕೇಸಲ್ಲಿ ಕೂಡ ಅವರು ಗೆಲ್ಲಿ, ಸೊ ದೇವರು ಅವ್ರಿಗೆ ಒಳ್ಳೆಯದನ್ನು ಮಾಡಲಿ. ಸೊ ಅವ್ರು ಏನೋ ಒಂದು ನಿರ್ಧಾರನ ತಗೊಂಡಿದ್ದಾರೆ, ಹಣವನ್ನು ಕೂಡ ಬಡವರಿಗೆ ಕೊಡುವಂಥ ಒಂದು ನಿರ್ಧಾರ. ಅದು ಕೂಡ ಒಳ್ಳೆಯದು. ಸೊ ಭಗವಂತ ಕೂಡ ಅವ್ರಿಗೆ ಒಳ್ಳೇದು ಮಾಡಲಿ. ಗೆಲ್ಲದೇ ಇದ್ದರೂ ಕೂಡ ಪರವಾಗಿಲ್ಲ, ಸಾಕಷ್ಟು ಜನರ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.